ನಮಸ್ತೆ, ಮತ್ತೊಮ್ಮೆ ವೀರಶೈವಸ್ ಕಿಚನ್ಗೆ ಸ್ವಾಗತ. ಹಾಗೆ ಇವತ್ತು ನಾವು ಹುರುಳಿಕಟ್ಟಿನ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹುರುಳಿಕಟ್ಟು ಅಂದರೆ ಹಾರ್ಸ್ ಗ್ರಾಮ್ಸ್ ಸಾಂಬಾರು ಅಂತ ಕೂಡ ಕರೆಯಬಹುದು. ಸೊ ನಾವು ಮೊದಲಿಗೆ ಹಾರ್ಸ್ ಗ್ರಾಮನ್ನು ಅಂದರೆ ಹುರುಳಿಯನ್ನು ಚೆನ್ನಾಗಿ ತೊಳೆದು 1/5 ನೀರನ್ನು ಹಾಕಿ ಜೊತೆಗೆ ರುಚಿಗೆ ಉಪ್ಪನ್ನು ಹಾಕಬೇಕು. ಕಾಳು ಉಪ್ಪನ್ನು ಚೆನ್ನಾಗಿ ಹಿಡಿಬೇಕು. ಸೊ ಹಾಗಾಗಿ ಈಗ ನಾವು ಇದನ್ನು ಕೂಗಿಸ್ಕೋಬೇಕು. 4ರಿಂದ 5 ಅಥವಾ 6 ಕೂಗಿಸಿದ್ರು ಓಕೆ, ಚೆನ್ನಾಗಿ ಬೇಯುತ್ತೆ. ಹಾಗೆ ಈಗ ಹುರುಳಿಕಟ್ಟನ್ನು ಬೇರ್ಪಡಿಸ್ಕೋಬೇಕು. ಹುರುಳಿಕಟ್ಟು ಅಂದರೆ ಬೇಳೆ ಹೇಗೆ ಹುರುಳಿಯನ್ನು ನೀರನ್ನು ಬೇರ್ಪಡಿಸಿ ಇಟ್ಕೋಬೇಕು. ಸೊ ಹುರುಳಿ ಆಹಾರನೇ, ಕುದುರೆಗೆ ಹುರುಳಿನೇ ಆಹಾರ. ಯಾಕೆಂದರೆ ಕುದುರೆಗೆ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂತಂದರೆ ಆ ಹುರುಳಿಕಟ್ಟನ್ನು ಅವ್ರು ಪ್ರತಿ ದಿವಸನೂ ತಿನ್ನಿಸ್ತಾರೆ. ಅದಕ್ಕೆ ಹೇಳೋದು ಮಕ್ಕಳುಗಳಿಗೆ ಚೆನ್ನಾಗಿ ಹುರುಳಿ ಕೊಟ್ಟು ಹುರುಳಿ ರಸವನ್ನು ಹುರುಳಿಯನ್ನು ತಿನ್ನಿಸಿ ಅನ್ನೋದು. ಈಗ ನಾವು ಪಲ್ಯ ಮಾಡೋದಕ್ಕೆ ಮೊದಲಿಗೆ ಒಗ್ಗರಣೆಗೆ 1-1.5 ಸ್ಪೂನು ಎಣ್ಣೆ, ಹಾಗೆ ಸಾಸಿವೆ, ಈರುಳ್ಳಿ, ಒಣಮೆಣಸಿಕಾಯಿ ಇವುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ವಾರದಲ್ಲಿ 2 ಸತಿ ಮಾಡೋದ್ರಿಂದ ಮಕ್ಕಳುಗಳಿಗೆ ಸ್ಟ್ರೆಂತ್ ಬರುತ್ತೆ. ಮತ್ತೆ ಸುಸ್ತು ಅದು ಇದು ಅಂತ ಹೇಳೋದನ್ನು ತಪ್ಪುತ್ತೆ. ಇದು ನರನಾಡಿಗಳಿಗೆಲ್ಲ ಇಂಜೆಕ್ಷನ್ ಇದ್ದ ಹಾಗೆ ಸಂಪೂರ್ಣವಾಗಿ ದೇಹನ ಸ್ಟ್ರೆಂತ್ ಆಗಿಟ್ಟಿರುತ್ತೆ. ಹಾಗಾಗಿ ಮಕ್ಕಳುಗಳಿಗೆ ಈಗಿನ ಇದರಲ್ಲಿ ಫುಡ್ಗಳಲ್ಲಂತೂ ಅಂಥ ಸ್ಟ್ರೆಂತ್ ಇರಲ್ಲ. ಹಾಗಾಗಿ ಕಾಳುಗಳಿಂದ ಸೊಪ್ಪುಗಳಿಂದನೇ ಮಕ್ಕಳುಗಳನ್ನ ನಾವು ಕಾಪಾಡ್ಕೋಬೇಕಾಗತ್ತೆ. ಸೊ ಈಗ ಹುರುಳಿಯನ್ನು ಅದಕ್ಕೆ ಬೆರೆಸಿದ್ದೀನಿ. ನೀರು ಸ್ವಲ್ಪನೂ ಇಲ್ಲದೆ ಇರೋಂಗೆ ಶೋಧಿಸ್ಕೊಂಡಿರಬೇಕು. ಹಾಗೆ ಜೊತೆಗೆ ತೆಂಗಿನ ತುರಿ ಹಾಕಿ ನಾವು ಬೆರೆಸ್ಕೋಬೇಕು. ಸೊ ಈಗ ಪಲ್ಯ ರೆಡಿಯಾಗಿದೆ. ನಂತರ ನಾವು ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು. ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲಾಕಿ ರೆಡಿ ಆಯಿತು. ಸೊ ಈಗ ನಾವು ರುಬ್ಕೊಳ್ಳೋದಕ್ಕೆ 2-3 ಸ್ಪೂನ್ ತೆಂಗಿನ ತುರಿ, ಹಾಗೆ ನಾವು ಬೇಯಿಸಿಟ್ಟಿದ್ದಂಥ ಒಗ್ಗರಣೆ ಕೊಟ್ಟ ಹುರುಳಿಕಾಳು, ಇದು ಕೂಡ 2-3 ಸ್ಪೂನ್ ಹಾಕ್ಕೊಳ್ಳಿ. ಹುರುಳಿ ಸಾಂಬಾರಾಗಿರೋದ್ರಿಂದ ಸ್ಮ್ಯಾಶ್ಗೋಸ್ಕರ ಇದು ಯೂಸ್ ಮಾಡ್ತೀವಿ. ಹಾಗೆ ಅರ್ಧ ಈರುಳ್ಳಿ, ಹಾಗೆ ಗಟ್ಟಿ ಆಗೋದಕ್ಕೆ ಅಕ್ಕಿ, ಇವುಗಳನ್ನೆಲ್ಲವನ್ನು ಸೇರಿಸಿ ರುಬ್ಕೊಳ್ಳಿ. ನಂತರ ಈಗ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು. ಹಾಗಾಗಿ 1.5 ಸ್ಪೂನ್ ಎಣ್ಣೆ, ಹಾಗೆ ಇಂಗನ್ನು ನಾವು ಯಾಕೆ ಯೂಸ್ ಮಾಡಬೇಕು ಅಂತಂದರೆ ಕಾಳುಗಳಲ್ಲಿ ಸಾಮಾನ್ಯ ವಾಯು ಅಂಶ ಇರುತ್ತೆ. ಸೊ ಇಂಗಿಂದ ವಾಯು ಅಂಶ ಹೊಡೆಯುತ್ತೆ, ಹಾಗಾಗಿ ಇಂಗು ಯೂಸ್ ಮಾಡಬೇಕು. ಹಾಗೆ ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಮೇಲೆ ಒಣಮೆಣಸಿಕಾಯಿ ಹಾಕ್ಕೊಳ್ಳೋಣ. ನಾವು ಮೊದಲೇ ಹುಣಸೆ ರಸವನ್ನು ತೆಗೆದಿಟ್ಕೋಬೇಕು. ಚೆನ್ನಾಗಿ ಇದು ಮಾಡಿ ಶೋಧಿಸಿಟ್ಕೊಂಡಿರೋಣ. ಡಸ್ಟ್ ಇಲ್ಲದೆ ಇರೋ ಹಾಗೆ ನೀಟಾಗಿ ರೆಡಿ ಇರುತ್ತೆ. ಈಗ ನಾವು ಹುಣಸೆ ರಸನ ಹಾಕ್ಕೊಳ್ಳೋಣ. ಹುರುಳಿಕಟ್ಟಿನ ಸಾಂಬಾರು ರುಚಿ ಹೇಗಿರುತ್ತೆ ಅಂದರೆ ನಾವು ಹಾಗೇ ಕುಡ್ಕೋಬೋದು, ಅಷ್ಟು ರುಚಿ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಆಡ್ಸ್ ಹಾಕ್ಕೋಬೋದು ಅಥವಾ ಹಾಗೆ ಕೂಡ ನಾವು ಡೈರೆಕ್ಟಾಗಿ ಒಗ್ಗರಣೆ ಕೊಟ್ಟು ಹುಳಿ ರಸವನ್ನು ಬಿಟ್ಟು ಕೂಡ ಮಾಡ್ಬೋದು. ಅದು ಒಂದು ರೀತಿಯಾದ ಹೊಸ ರುಚಿಯಾಗೇ ಇರುತ್ತೆ. ಸಾಮಾನ್ಯ ನಾವು ಹುಳಿ ಉಪ್ಪು ಖಾರವನ್ನು ಜಾಸ್ತಿ ಬಳಸೋದ್ರಿಂದ ನಾವು ಟೊಮೊಟೊ ಎಲ್ಲ ಬಳಸಲ್ಲ. ಇಂಥ ಸಾರುಗಳಿಗೆ ಹುಣಸೆ ಹಣ್ಣು ನೋಡಿ ಚೆನ್ನಾಗಿ ಈಗ ಹುಣಸೆ ರಸ ಕುದೀತಾ ಇರುವಾಗ 2-3 ಸ್ಪೂನು ಖಾರದ ಪುಡಿ ಹಾಕ್ಕೋಬೋದು. ನಮಗೆ ಎಷ್ಟು ಖಾರ ಬೇಕು ಅನ್ನೋದು ಅಳತೆ ಗೊತ್ತಿರುತ್ತಲ್ಲ, ಹಾಗಾಗಿ ಅಷ್ಟೇ ಖಾರವನ್ನು ನೀವು ಹಾಕ್ಕೊಳ್ಳಿ. ಈಗ ಹುರುಳಿಕಟ್ಟಿನ ಸಾಂಬಾರಿಗೆ ಖಾರ ಜಾಸ್ತಿ ತಡೆಯೋದಿಲ್ಲ. ಯಾಕೆ ಅಂತಂದರೆ ಅದು ನೀರು ಸಾರಾಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಚೆನ್ನಾಗಿ ಖಾರ ಮತ್ತು ಹುಳಿ ಬೆರೆತ್ಕೋಬೇಕು. ಒಂದಕ್ಕೊಂದು ಚೆನ್ನಾಗಿ ಗಟ್ಟಿ ಬರಬೇಕು. ಆಗ ನಾವು ಬೇಯಿಸಿಟ್ಟ ಹುರುಳಿ ರಸವನ್ನು ಇಲ್ಲಿಗೆ ಹಾಕ್ಕೋಬೇಕಾಗತ್ತೆ. ಸೊ ಮಕ್ಕಳುಗಳ ವಿಷಯಕ್ಕೆ ಬಂದಾಗ ಮಕ್ಕಳುಗಳಿಗೆ ವಿದ್ಯೆ ಯಾವಾಗಲೂ ಹೆಚ್ಚೋಕ್ಲಾಗಲಿ, ಚೆನ್ನಾಗಿ ಓದಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಒಳ್ಳೆ ಜೀವನವನ್ನು ಕಂಡುಕೊಳ್ಳಿ ಅಂತ ಬಯಸೋ ಪ್ರತಿ ತಂದೆ ತಾಯಿಯೂ ತಮ್ಮ ಮಕ್ಕಳಿಗೆ ಈ ಮಂತ್ರವನ್ನು ಅವ್ರ ಬಾಯಲ್ಲಿ ಹೇಳಿಸೋದ್ರಿಂದ ತುಂಬ ಒಳ್ಳೆಯದು. ನೋಡಿ ಈಗ ಹುರುಳಿ ಬೇಯಿಸಿದ ನೀರನ್ನು ಹಾಕಿದ್ದೀನಿ. ಹಾಗೆ ನಾವು ರುಬ್ಬಿದ ಗ್ರೇವಿ ಕೂಡ ಹಾಕ್ಕೋಬೇಕಾಗತ್ತೆ. ಮಕ್ಕಳು ಅಂದಮೇಲೆ ಅವ್ರ ಬಾಯಲ್ಲಿ ಸ್ಪಷ್ಟತೆ ಬರಬೇಕು ಅಂದರೆ ಈ ಸಂಸ್ಕೃತ ಮಂತ್ರಗಳನ್ನ ನಾವು ಹೇಳಿಸ್ತಾ ಇರಬೇಕು. ಅವರಲ್ಲಿ ಬೇರೆ ಸಂಸ್ಕೃತಗಳು ಬರೋದು ಕಮ್ಮಿ ಆಗುತ್ತೆ.
ಸೊ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ದಾನಾಂಚ ದೇಹಿಮೆ. ಈ ಮಂತ್ರವನ್ನು ಪ್ರತಿದಿನ ಮಕ್ಕಳು ದೇವ್ರ ಮುಂದೆ ಪಠಿಸಬೇಕು. ಅದರಿಂದ ಜ್ಞಾನಾರ್ಜನೆ ಹೆಚ್ಚಾಗತ್ತೆ, ಮಕ್ಕಳಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗತ್ತೆ. ರುಚಿಗೆ ನಾವು ಬೆಲ್ಲ ಯೂಸ್ ಮಾಡ್ತೀನಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು. ಈಗ ಹದವಾದ ಹುರುಳಿಕಟ್ಟಿನ ಸಾಂಬಾರು, ಇದು ನಮ್ಮ ರೀತಿಯಲ್ಲಿ ಮಾಡಿ ತೋರಿಸಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನಮ್ಮ ಮೆಸೇಜ್ ಬಾಕ್ಸಲ್ಲಿ ನೀವು ಹಾಕಬೇಕು. ಹಾಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಲೈಕ್ಸ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನೋಡಿ, ಈಗ ರೆಡಿಯಾಗಿದೆ ಅಚ್ಚುಕಟ್ಟಾದ ಹುರುಳಿಕಟ್ಟಿನ ಸಾಂಬಾರು ಜೊತೆಗೆ ಪಲ್ಯ. ಇದಕ್ಕೆ ಮುದ್ದೆ ಕೂಡ ತುಂಬ ಸೂಟಾಗುತ್ತೆ, ಅದ್ಭುತವಾದ ರುಚಿಯನ್ನು ಕೊಡುತ್ತೆ. ನೀವು ಅನ್ನ ಮತ್ತು ಮುದ್ದೆಯಲ್ಲೇ ಬಳಸೋ ಅವಶ್ಯಕತೆಯೇನಿಲ್ಲ, ಹಾಗೆ ಕುಡ್ಕೋತಾರೆ ಮಕ್ಕಳು. ಒಂದು ಸತಿ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ವೀರಶೈವಸ್ ಕಿಚನಿಂದ ಧನ್ಯವಾದ.